ದೇವರನ್ನ ನಂಬಿ ಜೀವನವನ್ನ ಮಾಡಿ, ಮನುಷ್ಯರನ್ನ ನಂಬಿ ಅಲ್ಲವೇ ಅಲ್ಲ. ಏಕೆಂದರೆ ಮನುಷ್ಯನಿಗೆ ನಿಯತ್ತು ಎನ್ನುವುದೇ ಇಲ್ಲದಂತೆ ಆಗಿದ್ದಾರೆ. ಎಲ್ಲರೂ ಸ್ವಾರ್ಥಿಗಳೇ ಆಗಿದ್ದಾರೆ. ದೇವರನ್ನ ನಂಬಿದರೆ ಕಷ್ಟಕಾಲದಲ್ಲಿ ನಮ್ಮನ್ನ ಯಾವತ್ತಿಗೂ ಕೂಡ ದೇವರು ಕೈ ಬಿಡುವುದಿಲ್ಲ. ಇದನ್ನ ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾವು ಮೌನವಾಗಿ ಇರುವುದರಿಂದಲೇ ನಮ್ಮ ಜೀವನದಲ್ಲಿ ಆಗಮಿಸುವಂತಹ ಅದಂತಹ ದೊಡ್ಡ ಸಮಸ್ಯೆ ಆದರೂ ಕೂಡ ತನ್ನಿಂದ ತಾನೇ ಪರಿಹಾರ ಆಗುತ್ತದೆ. ಹಾಗಾಗಿ ಜೀವನದಲ್ಲಿ ಕೆಲವೊಮ್ಮೆ ಪರಿಸ್ಥಿತಿಗಳನ್ನು ನಾವು ತಿಳಿಯಾಗಿಸಬೇಕು ಎಂದರೆ ಮೌನವಾಗಿ ಇರುವುದನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಕೆಲವೊಮ್ಮೆ ಕೆಲವು ಪರಿಸ್ಥಿತಿಗಳು ಕೈ ಮೀರಿ ಹೋದಾಗ ತಾಳ್ಮೆಯಿಂದ ಇರುವುದೇ ನಮ್ಮ ಜೀವನಕ್ಕೆ ಒಳ್ಳೆಯದು. ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಂತಹ ಕೆಲಸ ಆಗುವುದಕ್ಕೆ ಮೊದಲು ಶ್ರಮ ವಹಿಸುವುದನ್ನು ಕಲಿಯಬೇಕು. ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂದರೆ ನೀವು ಜ್ಞಾನ ಮತ್ತು ಶಿಸ್ತನ್ನು ಬೆಳೆಸಿಕೊಳ್ಳಲೇಬೇಕು. ಜ್ಞಾನ ಮತ್ತು ಶಿಸ್ತುಗಳು ನಿಮ್ಮನ್ನು ಅನವಶ್ಯಕವಾಗಿರುವಂತಹ ಸಮಸ್ಯೆಗಳಿಂದ ರಕ್ಷಣೆಯನ್ನು ಕೊಡುತ್ತದೆ. ಹಾಗಾಗಿ ಜೀವನದಲ್ಲಿ ಏನೇನೋ ಸಂಪಾದನೆಯನ್ನು ಮಾಡುವ ಮೊದಲು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಿ. ಅದು ನಿಮ್ಮ ಜೀವನಕ್ಕೆ ದಾರಿದೀಪವಾಗುತ್ತದೆ. ಜ್ಞಾನ ಎನ್ನುವುದು ಯಾರೂ ಕೂಡ ಕಸಿಯಲು ಆಗದೇ ಇರುವಂತಹ ವಸ್ತು ಆಗಿದೆ. ನಿನ್ನ ಜೀವನದ ನಿರ್ಧಾರಗಳು ನಿನ್ನ ಕೈಯಲ್ಲಿಯೇ ಇರಲಿ. ಬೇರೆಯವರ ಕೈಗಳಿಗೆ ಕೊಡುವುದಕ್ಕೆ ಹೋಗಬೇಡ. ನಿನ್ನ ಇಡೀ ಜೀವನವೇ ಹಾಳಾದೀತು. ಹಾಗಾಗಿ ಪ್ರತಿಯೊಂದು ನಿರ್ಧಾರಗಳನ್ನು ಕೂಡ ನೀನೇ ಮಾಡಬೇಕು. ಅಂದಾಗ ಮಾತ್ರ ನಿನ್ನ ಜೀವನ ಎನ್ನುವುದು ಪರಿಪಕ್ವತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಪ್ರತಿಯೊಂದು ನಿರ್ಧಾರಗಳನ್ನು ಕೂಡ ನಿನ್ನ ಜೀವನದ್ದು ನೀನೇ ಮಾಡಬೇಕು. ನಿನ್ನ ಜೀವನದ ಮಾಲೀಕ ನೀನೇ ಆಗಿರಬೇಕು. ಅತಿಯಾಗಿ ಯಾವಾಗಲೂ ಕೂಡ ಚಿಂತಿಸಿ ಕೊರಗುತ್ತಾ ಇರುವವರು ಈ 3 ಮಾತುಗಳನ್ನು ಯಾವಾಗಲೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಏಕೆಂದರೆ ಕೊರಗುವುದು ಒಂದೇ ನಿಮ್ಮ ಜೀವನದ ಧ್ಯಾಯವಲ್ಲ ನೋಡಿ. ಒಂದನೆಯದು, ಜೀವನದಲ್ಲಿ ಎಲ್ಲವೂ ಕೂಡ ಇಲ್ಲಿ ತಾತ್ಕಾಲಿಕವಾಗಿ ಇದೆ ಎನ್ನುವುದನ್ನು ಮರೆಯಲೇಬೇಡಿ. ಹುಟ್ಟು ಕೂಡ ಸಹಜ, ಸಾವು ಕೂಡ ಸಹಜ. ನಿರಂತರವಾಗಿ ನಾವು ಹೀಗೆ ಬದುಕಿ ಉಳಿಯುತ್ತೇವೆ ಎನ್ನುವುದನ್ನು ಯಾರೂ ಕೂಡ ಊಹೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಈ ಭೂಮಿಯ ಮೇಲೆ ಬಂದಿರುವವರು ಒಂದಲ್ಲ ಒಂದು ದಿನ ಮರಳಲೇಬೇಕು. ಇದ್ದಾಗ ನಾನು, ನನ್ನದು, ನಾನೇ ದೊಡ್ಡವನು ಎನ್ನುವಂತಹ ಅಹಂಕಾರವನ್ನು ವ್ಯಕ್ತಪಡಿಸುವುದು ಏಕೆ? ಎಲ್ಲವನ್ನ ಸಹಿಸಿಕೊಂಡು ಜೀವನದಲ್ಲಿ ಹೇಗೆ ಬರುತ್ತದೆಯೋ ಎಲ್ಲ ಪರಿಸ್ಥಿತಿಗಳನ್ನು ನುಂಗಿ ಮುಂದೆ ನಡೆಯುವುದನ್ನು ಕಲಿಯಬೇಕು. ಕೊಟ್ಟಿರುವಂತಹ ದೇವರಿಗೆ ಕಸಿದುಕೊಳ್ಳುವುದು ದೊಡ್ಡ ಕೆಲಸವಲ್ಲ ನೋಡಿ. ಇನ್ನು 2ನೆಯದು, ನೋವು ಜೀವನದ ಒಂದು ಭಾಗ. ನೋವೇ ಜೀವನ ಆಗಬಾರದು. ಜೀವನದಲ್ಲಿ ನೋವು ಬರುವುದು ಸಹಜ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಒಂದಲ್ಲ ಒಂದು ರೀತಿಯ ನೋವುಗಳು, ಸಂಕಟಗಳು ಬರುವುದು ಸಹಜ. ಯಾವ ವ್ಯಕ್ತಿಯು ಆ ನೋವುಗಳನ್ನು, ಸಂಕಟಗಳನ್ನು ಎದುರಿಸಿ ನಿಲ್ಲುತ್ತಾನೆಯೋ ಅವನು ಮಾತ್ರ ಜೀವನದಲ್ಲಿ ಮಹೋನ್ನತವಾಗಿರುವಂಥದ್ದನ್ನು ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾದೀತು. ಇನ್ನು 3ನೆಯದು, ಪ್ರತಿ ಅಂತ್ಯವೂ ಕೂಡ ಹೊಸ ಆರಂಭವಾಗುತ್ತದೆ. ಜೀವನದಲ್ಲಿ ಏನೋ ಒಂದು ಗುರಿಯನ್ನು, ಸಾಧನೆಯನ್ನು ಮಾಡಬೇಕು ಎಂದು ಹೊರಟಾಗ ಮೊದಲು ನೀವು ಎಡವಿ ಬೀಳುವುದು ಸಹಜ. ಹಾಗಂತ ನೀವು ಗುರಿಯನ್ನು ಮಾಡುವುದಕ್ಕೆ ಅಥವಾ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ ಎಂದು ಖಂಡಿತವಾಗಿಯೂ ಕೂಡ ದಾರಿಯನ್ನು ಬದಲಿಸಿ. ಆದರೆ ನಿಮ್ಮ ಗುರಿಯನ್ನು ಎಂದಿಗೂ ಕೂಡ ಬದಲಿಸುವುದಕ್ಕೆ ಹೋಗಲೇಬಾರದು. ಒಂದಲ್ಲ ಒಂದು ದಿನ ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರಯತ್ನ ಎನ್ನುವುದು ಪ್ರಾಮಾಣಿಕತೆಯಿಂದ ಕೂಡಿದಾಗ, ಸಮಯ ಸಂದರ್ಭವನ್ನು ನೋಡಿಕೊಂಡು ನಿಮಗೆ ಯಾವುದು ದಕ್ಕಬೇಕೋ ಅದು ಖಂಡಿತವಾಗಿಯೂ ದಕ್ಕುವ ಹಾಗೆ ಶ್ರೀಕೃಷ್ಣ ಪರಮಾತ್ಮನು ಮಾಡುತ್ತಾನೆ. ಅಲ್ಲಿಯವರೆಗೆ ತಾಳ್ಮೆ ಎನ್ನುವುದು ನಿಮ್ಮಲ್ಲಿ ಉದ್ಭವ ಆಗಬೇಕು. ಇತರೆ ಜನರ ನಕಾರಾತ್ಮಕತೆ ನಿಮ್ಮ ಸಮಸ್ಯೆ ಆಗಲೇಬಾರದು. ನಕಾರಾತ್ಮಕತೆಯನ್ನು ಅಥವಾ ನಕಾರಾತ್ಮಕವಾಗಿ ಯೋಚನೆಗಳನ್ನು ಮಾಡುವಂಥವರಿಗೆ ಏನೂ ಕೂಡ ಜೀವನದಲ್ಲಿ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಆ ನಕಾರಾತ್ಮಕತೆ ಎನ್ನುವಂತಹ ವಿಷಯವೇ ಅವರ ಜೀವನಕ್ಕೆ ಹಾನಿಯನ್ನು ಉಂಟು ಮಾಡುತ್ತದೆ. ಜೀವನದಲ್ಲಿ ಶಿಸ್ತನ್ನು ಬೆಳೆಸಿಕೊಳ್ಳಬೇಕಾಗಿರುವುದು ತುಂಬಾ ಮುಖ್ಯವಾದದ್ದು. ಪ್ರಶ್ನಿಸುವಂತಹ ಗುಣ ನಿಮ್ಮಲ್ಲಿ ಹೆಚ್ಚಾದಷ್ಟು ನಿಮಗೆ ಶತ್ರುಗಳ ಸಂಖ್ಯೆ ಎನ್ನುವುದು ಹೆಚ್ಚಾಗುವುದು. ಅದೇ ಬದುಕಿನ ಘೋರವಾಗಿರುವಂತಹ ಸತ್ಯ. ಹಾಗಾಗಿ ನೀವು ನಿಮಗೆ ಎಷ್ಟೇ ಅನ್ಯಾಯ ಆಗುತ್ತಿದ್ದರೂ ಕೂಡ ಸುಮ್ಮನೆ ಇದ್ದಾಗ ನೀವು ಒಳ್ಳೆಯ ವ್ಯಕ್ತಿಗಳಂತೆ ಈ ಜಗತ್ತಿಗೆ ಕಾಣುತ್ತೀರಾ. ಅದೇ ನಿಮಗೆ ಆಗುತ್ತಿರುವಂತಹ ಅನ್ಯಾಯವನ್ನು ನೀವು ಪ್ರಶ್ನೆ ಮಾಡಿ ನೋಡಿದಾಗ ಎಲ್ಲರೂ ಕೂಡ ನೀವು ಕೆಟ್ಟವರು ಅನ್ನುವಂತೆ ತೋರುತ್ತಾರೆ. ಹಾಗಾಗಿ ಈ ಜೀವನದಲ್ಲಿ ಯಾರನ್ನೂ ಕೂಡ ನಂಬಿ ಜೀವನ ನಿರ್ವಹಣೆಯನ್ನು ಮಾಡುವುದಕ್ಕೆ ಹೋಗಲೇಬೇಡಿ.
ನಿಮ್ಮ ತನವನ್ನು ಅಡವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಬದುಕುವುದಕ್ಕೂ ಕೂಡ ಹೋಗಬೇಡಿ. ವಿಜಯ ಸಾಧಿಸಬೇಕು ಅಂದರೆ ಜೀವನದಲ್ಲಿ ಬರುವಂತಹ ಎಲ್ಲವನ್ನೂ ಕೂಡ ಮೆಟ್ಟಿ ನಡೆಯುವುದನ್ನು ಮೊದಲು ಕಲಿತುಕೊಳ್ಳಬೇಕು. ಇಂದಿನ ಕಷ್ಟದ ದಿನಗಳೇ ನಾಳೆಯ ಖುಷಿಗೆ ಕಾರಣವಾಗುತ್ತದೆ. ಹಾಗಾಗಿ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಡೆಯುವುದನ್ನು ಕಲಿಯಬೇಕು. ದೇವರು ಕಷ್ಟಗಳನ್ನು ಒಮ್ಮೆ ಕೊಟ್ಟು ನೋಡುತ್ತಾನೆ. ಆ ಕಷ್ಟಗಳನ್ನು ನೀನು ಹೇಗೆ ಪರಿಹರಿಸಿಕೊಳ್ಳುತ್ತೀಯಾ? ಅದಕ್ಕೆ ವ್ಯತಿರಿಕ್ತವಾಗಿ ನಿನ್ನ ಕಾರ್ಯೋನ್ಮುಖ ಎನ್ನುವುದು ಯಾವ ರೀತಿಯಾಗಿ ಇರುತ್ತದೆ ಎನ್ನುವುದರ ಮೇಲೆ ನಿನ್ನ ಜೀವನದಲ್ಲಿ ಮುಂದೆ ಬರುವಂತಹ ದಿನಮಾನಗಳು ಕೂಡ ನಿರ್ಧರಿಸಲ್ಪಡುತ್ತದೆ. ಹಾಗಾಗಿ ದೇವರು ಏನೋ ಕಷ್ಟಗಳನ್ನು ಕೊಟ್ಟಿದ್ದಾನೆ ಎಂದು ನೀನು ಯೋಚನೆಗಳನ್ನು ಮಾಡುತ್ತಾ ನಿನ್ನ ಸಮಯವನ್ನು ಕಾಲಹರಣವನ್ನು ಮಾಡುವುದಕ್ಕೆ ಹೋಗಬೇಡ. ಜೀವನದಲ್ಲಿ ಸಮಸ್ಯೆಗಳು ಬರುವುದು ಸಹಜ. ಈ ಸಮಸ್ಯೆಗಳನ್ನು ಮೆಟ್ಟಿ ನಡೆಯುವುದು ಹೇಗೆ ನಾನು ಎಂದು ಯೋಚನೆಗಳನ್ನು ಮಾಡು. ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಒದಗುವಂತಹ ಪ್ರತಿಯೊಂದು ಸಮಸ್ಯೆಗಳಿಗೂ ಒಂದಲ್ಲ ಒಂದು ರೀತಿಯ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ನಿಧಾನವಾಗಿ ತಾಳ್ಮೆಯನ್ನು ತೆಗೆದುಕೊಂಡು ಯೋಚಿಸಿ ನೋಡಿದಾಗ ಪರಿಹಾರ ಎನ್ನುವುದು ನಿಮಗೆ ಸಿಗುವುದಕ್ಕೆ ಸಾಧ್ಯವಾಗುವುದು. ನಮ್ಮನ್ನು ಸಮಯ ಎನ್ನುವುದು ಎಷ್ಟು ಕಾಯಿಸುತ್ತಾ ಇರುತ್ತದೆಯೋ ಅಷ್ಟು ಉತ್ತಮವಾಗಿರುವಂತಹ ಫಲ ಎನ್ನುವುದು ನಮಗೆ ದೊರಕುವುದು. ಹಾಗಾಗಿ ಸಮಯಕ್ಕೆ ಗೊತ್ತಿದೆ ಯಾವಾಗ ನಿನಗೆ ಏನನ್ನು ಕರುಣಿಸಬೇಕು, ಯಾವಾಗ ನಿನಗೆ ಏನನ್ನು ಕರುಣಿಸಬಾರದು ಎನ್ನುವುದು. ಜೀವನದಲ್ಲಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುವುದನ್ನು ಮನುಷ್ಯ ಕಲಿಯಬೇಕು. ಸಮಯ ತಿರುಗಿದಾಗ ಎಲ್ಲವೂ ಕೂಡ ಬದಲಾಗುತ್ತದೆ. ಆದ್ದರಿಂದ ಒಳ್ಳೆಯ ಸಮಯದಲ್ಲಿ ಹೆಮ್ಮೆ ಪಡಬೇಡಿ ಮತ್ತು ಕೆಟ್ಟ ಸಮಯದಲ್ಲಿ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ಸಮಯ ಎನ್ನುವುದು ಎಲ್ಲರಿಗೂ ಕೂಡ ಬುದ್ಧಿಯನ್ನು ಕಲಿಸುತ್ತದೆ. ಒಳ್ಳೆಯ ಸಮಯ ಇದ್ದಾಗ ಹಿಗ್ಗುವುದಕ್ಕೆ ಹೋಗಬೇಡ, ಕೆಟ್ಟ ಸಮಯ ಇದ್ದಾಗ ಕುಗ್ಗುವುದಕ್ಕೂ ಕೂಡ ಹೋಗಬೇಡ. ಎರಡೂ ಸಮಯಗಳನ್ನು, ಎರಡೂ ಸ್ಥಿತಿಗತಿಗಳನ್ನು ಸಮಾನವೊಂದು ಮನಸ್ಥಿತಿಯಿಂದ ಸ್ವೀಕರಿಸುವುದನ್ನು ನೀನು ಕಲಿಯಬೇಕು. ಗೆಲ್ಲುತ್ತೇವೆ ಎಂದು ಬಂದವರು ಸೋಲುವುದಕ್ಕೆ ತಯಾರಾಗಿಯೇ ಇರಬೇಕಾಗುತ್ತದೆ. ಏಕೆಂದರೆ ಗೆಲುವು ಒಂದೇ ಇಲ್ಲಿ ಶಾಶ್ವತ ಅಲ್ಲ, ಸೋಲು ಕೂಡ ಶಾಶ್ವತ ಅಲ್ಲ. ಗೆಲುವನ್ನು ಸಾಧಿಸಿದ ಮೇಲೆ ಒಂದಲ್ಲ ಒಂದು ದಿನ ಸೋಲಲೇಬೇಕು. ಬರೀ ಸೋಲುತ್ತಿದ್ದರೆ ಒಂದಲ್ಲ ಒಂದು ದಿನ ಗೆಲುವನ್ನು ಕೂಡ ಸಾಧಿಸಲೇಬೇಕು. ಹಾಗಾಗಿ ಜೀವನದಲ್ಲಿ ಬರುವಂತಹ ಎಲ್ಲ ಗಳಿಗೆಗಳನ್ನು ಕೂಡ ಸಮಾನವೊಂದು ಮನಸ್ಥಿತಿಯಿಂದ ಸ್ವೀಕರಿಸುವುದನ್ನು ಮೊದಲು ಮನುಷ್ಯ ಕಲಿಯಬೇಕು. ನಿಮ್ಮ ಮನಸ್ಸಿನ ಶಕ್ತಿಯನ್ನು ಚಿಂತೆ ಮಾಡಲು ಉಪಯೋಗಿಸಬೇಡ. ಆ ಶಕ್ತಿಯನ್ನು ನಂಬಿಕೆ ಮತ್ತು ಧೈರ್ಯಕ್ಕಾಗಿ ಉಪಯೋಗಿಸು. ಖಂಡಿತವಾಗಿಯೂ ಕೂಡ ನೀನು ಅಂದುಕೊಂಡಂತಹ ಗುರಿ ಅಂದುಕೊಂಡ ಸಮಯದಲ್ಲಿ ಈಡೇರಿಯೇ ಈಡೇರುತ್ತದೆ. ಆತ್ಮವಿಶ್ವಾಸವನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಬೇಡ. ಬಹಳಷ್ಟು ಬಾರಿ ಸಂಬಂಧಿಕರು, ಆತ್ಮೀಯರು ನಿಮ್ಮ ಕಷ್ಟಕ್ಕೆ ಸ್ಪಂದಿಸದೆ ಹೋದಾಗ ದೇವರು ನಿಮ್ಮನ್ನು ಕಾಯುವುದಕ್ಕೆ ಇದ್ದೇ ಇರುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ನಿಮ್ಮ ಒಳ್ಳೆಯತನ ಎಂದಿಗೂ ಕೂಡ ನಿಮ್ಮ ಕೈಯನ್ನು ಬಿಡುವುದಕ್ಕೆ ಹೋಗುವುದೇ ಇಲ್ಲ. ಹಾಗಾಗಿ ಜೀವನದಲ್ಲಿ ಏನೇ ಆದರೂ ಕೂಡ ಒಳ್ಳೆಯತನವನ್ನು ಮೈಗೂಡಿಸಿಕೊಂಡು ಬದುಕುವುದನ್ನು ಕಲಿಯಬೇಕು. ಕಷ್ಟದಲ್ಲಿ ತಾಳ್ಮೆಯಾಗಲಿ, ನಷ್ಟದಲ್ಲಿ ಸಹನೆ ಆಗಲಿ, ತೊಂದರೆಯಲ್ಲಿ ಶಾಂತಿ ಆಗಲಿ, ದುಃಖದಲ್ಲಿ ಸಮಾಧಾನ ಆಗಲಿ, ಇದ್ದಂಥವರ ಬಾಳಿನಲ್ಲಿ ಯಾವ ಒಂದು ತೊಂದರೆಯೂ ಕೂಡ ಬರುವುದೇ ಇಲ್ಲ. ಬರುವಂತಹ ಎಲ್ಲ ತೊಂದರೆಗಳನ್ನು ಮೆಟ್ಟಿ ನಡೆಯುವುದನ್ನು ಮನುಷ್ಯ ಕಲಿಯಬೇಕು. ತಾಳ್ಮೆ ಎನ್ನುವುದು ಬಹಳ ದೊಡ್ಡ ಅಸ್ತ್ರ ಇದ್ದ ಹಾಗೆ. ಅದನ್ನು ನಿರಂತರವಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಬರುವಂತಹ ಎಂತಹ ಸಮಸ್ಯೆ ಆದರೂ ಕೂಡ ಮೆಟ್ಟಿ ನಡೆಯಬಹುದು. ನಿಮ್ಮ ಮನಸ್ಸು ಒಳ್ಳೆಯದಾಗಿ ಇದ್ದರೆ ಎಲ್ಲವೂ ಕೂಡ ನಿನ್ನ ವಿರುದ್ಧವಾಗಿಯೇ ಇರುತ್ತದೆ, ಆದರೆ ಸಮಯ ನಿನ್ನ ಪರವಾಗಿಯೇ ಇರುತ್ತದೆ. ಸಮಯಕ್ಕೆ ಅವಕಾಶವನ್ನು ಕೊಡಿ. ಖಂಡಿತವಾಗಿಯೂ ಕೂಡ ನಿಮ್ಮ ಕಷ್ಟ, ನಿಮ್ಮ ನೋವುಗಳಿಗೆ ಒಂದಲ್ಲ ಒಂದು ದಿನ ಒಳ್ಳೆಯ ಪರಿಹಾರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಬದುಕಿನಲ್ಲಿ ಏನೇ ನಡೆದರೂ ಕೂಡ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತದೆಯೋ ಅದೆಲ್ಲವೂ ಕೂಡ ಉತ್ತಮವಾಗಿಯೇ ನಡೆಯುತ್ತದೆ. ಮುಂದೆ ಏನಾಗುತ್ತದೆಯೋ ಅದು ಕೂಡ ಚೆನ್ನಾಗಿಯೇ ನಡೆಯುತ್ತದೆ. ಭವಿಷ್ಯದ ಬಗ್ಗೆ ಚಿಂತೆಯನ್ನು ಮಾಡುವುದಕ್ಕೆ ಹೋಗಬೇಡ. ವರ್ತಮಾನವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಕಲಿತುಕೋ. ಆಗ ನಿನ್ನ ಮುಂದೆ ಬರುವಂತಹ ಭವಿಷ್ಯವು ಉಜ್ವಲವಾಗಿಯೇ ಇರುತ್ತದೆ. ಏಕೆಂದರೆ ಭವಿಷ್ಯ ಎನ್ನುವುದು ನಿರ್ಧರಿಸಲ್ಪಡುವುದು ಇಂದು ನೀನು ಯಾವ ಕೆಲಸಗಳನ್ನು ಮಾಡುತ್ತಿದ್ದೀಯಾ ಅದರ ಮೇಲೆ ಅದು ಅವಲಂಬಿತವಾಗಿ ಇರುತ್ತದೆ. ಹಾಗಾಗಿ ಇಂದಿನ ಕೆಲಸವನ್ನು ನೀನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದನ್ನು ಕಲಿಯಬೇಕು. ಆಸೆಗಳು ಕಡಿಮೆ ಆದಷ್ಟು ನೆಮ್ಮದಿ ತಾನಾಗಿಯೇ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಹಾಗಾಗಿ ನೆಮ್ಮದಿಯ ಜೀವನವನ್ನು ನಿರ್ವಹಿಸಬೇಕು.
ಯಾರೇ ಏನೇ ಹೇಳಿದರೂ ಕೂಡ ನಮ್ಮ ತನವನ್ನು ನಾವು ಬಿಟ್ಟು ಕೊಡದೆ, ನಮ್ಮ ಗುರಿಯನ್ನು ನಾವು ಬಿಟ್ಟು ಕೊಡದೆ, ನಮ್ಮ ಗುರಿಯ ಕಡೆಗೆ, ನಮ್ಮ ತನದ ಕಡೆಗೆ ನಾವು ಗಮನ ಹರಿಸುವುದನ್ನು ಕಲಿಯಬೇಕು. ಯಾರು ಕೇವಲ ತನ್ನ ನೋವುಗಳನ್ನು ಅಪ್ಪಿಕೊಂಡು ಬದುಕುತ್ತಾರೆಯೋ ಅವರು ದುರ್ಬಲರಾಗುತ್ತಾರೆ. ಆದರೆ ಯಾವ ವ್ಯಕ್ತಿ ಸಮಾಜದ ನೋವುಗಳನ್ನು ತನ್ನ ಹೃದಯಕ್ಕೆ ಅಂಟಿಸಿಕೊಂಡು ಬದುಕುತ್ತಾನೆಯೋ ಅವನು ಶಕ್ತಿಶಾಲಿಯಾಗುತ್ತಾನೆ. ಹಾಗಾಗಿ ಜೀವನದಲ್ಲಿ ನಿಮ್ಮ ನೋವುಗಳನ್ನು ನೀವು ಎಂದಿಗೂ ಕೂಡ ಚಿಂತನೆಯನ್ನು ಮಾಡುತ್ತಾ ಕಾಲಹರಣವನ್ನು ಮಾಡುವುದಕ್ಕೆ ಉಪಯೋಗಿಸಲೇಬೇಡಿ. ಆ ನೋವುಗಳಿಂದ ನೀವು ಜೀವನದಲ್ಲಿ ಹೇಗೆ ಪುಟಿದು ನಿಲ್ಲಬೇಕು ಎನ್ನುವುದನ್ನು ಯೋಚನೆಯನ್ನು ಮಾಡಿ. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿಯೋ ಮೊದಲು ಹೆಜ್ಜೆಯನ್ನು ಹಾಕಿ ನೋಡಬೇಕು ಮನುಷ್ಯ. ಗೆದ್ದರೆ ಮುಂದಕ್ಕೆ ನಡೆಯುತ್ತದೆ, ಸೋತರೆ ಇನ್ನು ಜೀವನದಲ್ಲಿ ಹೇಗೆ ನಡೆಯಬೇಕು ಎನ್ನುವುದನ್ನು ಕಲಿಸುತ್ತದೆ. ಹಾಗಾಗಿ ಜೀವನದಲ್ಲಿ ಏನೇ ಬಂದರೂ ಕೂಡ ನಾನು ಹೆದರುವುದಿಲ್ಲ, ಹೆಮ್ಮೆಟ್ಟಿಸಿ ನಡೆಯುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸವೊಂದು ನಿನ್ನಲ್ಲಿ ಇದ್ದಾಗ ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಭಯಪಟ್ಟು ಕುಳಿತುಕೊಂಡರೆ ಏನೂ ಕೂಡ ಮಾಡುವುದಕ್ಕೆ ಅಸಾಧ್ಯ. ಹಾಗಾಗಿ ಪ್ರಯತ್ನ ಎನ್ನುವುದನ್ನು ಮೊದಲು ಮಾಡಬೇಕು. ಕರ್ಮವು ಯಾವಾಗಲೂ ಕೂಡ ನಿನ್ನ ವಿಳಾಸವನ್ನು ಮರೆಯುವುದೇ ಇಲ್ಲ. ಸರಿಯಾದ ಸಮಯಕ್ಕೆ ಮತ್ತು ಸೂಕ್ತವಾಗಿರುವಂತಹ ಸ್ಥಳಕ್ಕೆ ಹೋಗಿ ಅದು ಮುಟ್ಟುತ್ತದೆ. ಹಾಗಾಗಿ ಜೀವನದಲ್ಲಿ ನೀನು ಮಾಡುತ್ತಿರುವಂತಹ ಕರ್ಮಗಳ ಮೇಲೆ ನಿಗಾ ಎನ್ನುವುದು ಇರಬೇಕು. ದೇವರು ಕ್ಷಮಿಸಿದರೂ ಕೂಡ ನಾವು ಮಾಡಿರುವಂತಹ ಕರ್ಮ ಎನ್ನುವುದು ನಮಗೆ ಕ್ಷಮಿಸುವುದಕ್ಕೆ ಸಾಧ್ಯವಿಲ್ಲ ನೋಡಿ. ಹಾಗಾಗಿ ಮಾಡುತ್ತಿರುವಂತಹ ಕರ್ಮಗಳ ಮೇಲೆ ನಿಗಾ ಇರಲಿ. ಒಳ್ಳೆಯ ಕರ್ಮಗಳನ್ನು ಮಾಡಿದಾಗ ಒಳ್ಳೆಯ ರೀತಿಯ ಪ್ರತಿಫಲ ಎನ್ನುವುದು ನಿಮ್ಮ ಜೀವನದಲ್ಲಿ ಒದಗುವುದು. ಸ್ವರ್ಗದಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಸಾವು ಎನ್ನುವುದು ಇಲ್ಲ ಎನ್ನುವ ಮಾತಿಗೆ ಅನುಗುಣವಾಗಿ ಭಗವದ್ಗೀತೆಯಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಸುಳ್ಳುಗಳು ಎನ್ನುವುದೇ ಇಲ್ಲ. ಜಗತ್ತಿನಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ನೆಮ್ಮದಿ ಎನ್ನುವುದೇ ಇಲ್ಲದಂತೆ ಆಗಿದೆ. ಅದೇ ರೀತಿಯಾಗಿ ಇಂದಿನ ಮಾನವರಲ್ಲಿ, ಇಂದಿನ ಪ್ರಸ್ತುತವಾಗಿರುವಂತಹ ಜೀವನ ಶೈಲಿಯಲ್ಲಿ ಶಾಂತಿಯೇ ಇಲ್ಲದಂತೆ ಜನರು ವಾಸವಾಗಿದ್ದಾರೆ, ಬದುಕುತ್ತಿದ್ದಾರೆ. ನಾವು ಎಷ್ಟೇ ದೊಡ್ಡದಾಗಿ ಬೆಳೆದರೂ ಕೂಡ ಮನಃಶಾಂತಿ ಒಂದು ಇಲ್ಲ ಎಂದರೆ ನಾವು ಬೆಳೆದರೂ ಕೂಡ ಏನು ತಾನೇ ಸಾರ್ಥಕತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು ಅಲ್ಲವೇ? ಹಾಗಾಗಿ ನೆಮ್ಮದಿಯುತವಾಗಿರುವಂತಹ ಜೀವನವನ್ನು ನೀವು ನಿರ್ವಹಿಸಬೇಕು ಅಂದರೆ ಇಲ್ಲ ಸಲ್ಲದ ಯೋಚನೆಗಳನ್ನು ಮಾಡುತ್ತಾ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ವ್ಯರ್ಥ ಮಾಡುವುದಕ್ಕೆ ಹೋಗಲೇಬೇಡಿ. ಬದುಕು ತೀರಾ ಕಷ್ಟಕರವೆನಿಸಿ, ಅಸಾಧ್ಯವೆನಿಸಿ, ಅಸಹಾಯಕವಾಗಿ ನಿಂತಾಗಲೇ ನಿನ್ನ ಸತ್ಯ ಧರ್ಮಗಳು ನಿನ್ನ ಕೈಯನ್ನು ಹಿಡಿಯುತ್ತದೆ. ಇದು ಸತ್ಯ. ಹಾಗಾಗಿ ಜೀವನದಲ್ಲಿ ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆಯ ಜೀವನ ನಿರ್ವಹಣೆಯನ್ನು ನೀವು ಅಳವಡಿಸಿಕೊಳ್ಳಬೇಕು. ಯಾವ ವ್ಯಕ್ತಿಯು ಧರ್ಮಯುತವಾಗಿರುವಂತಹ ದಾರಿಯಲ್ಲಿ ಮುಂದುವರಿಯುತ್ತಾನೆಯೋ ಆ ಧರ್ಮವೇ ಅವನನ್ನು ರಕ್ಷಣೆಯನ್ನು ನೀಡುತ್ತದೆ. ನಿನ್ನ ಮನಸ್ಸಿಗೆ ತುಂಬ ನೋವಾದಾಗ ಈ 2 ಕೆಲಸಗಳನ್ನು ತಪ್ಪದೆ ನೀನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಒಂದು, ಆ ಸಮಯದಲ್ಲಿ ಯಾರಾದರೂ ನಿಮ್ಮ ಕಾಳಜಿ ಮಾಡುತ್ತಾರೆ ಎಂದು ಎಂದಿಗೂ ಕೂಡ ಬಯಸಬೇಡಿ. ಏಕೆಂದರೆ ಬಯಸುವುದು ಒಂದು ರೀತಿಯಲ್ಲಿ ಅತಿಯಾದ ನೋವನ್ನು ನಮ್ಮ ಜೀವನದಲ್ಲಿ ತಂದುಕೊಡುತ್ತದೆ. ಹಾಗಾಗಿ ಯಾರಿಂದಲೂ ಕೂಡ ಏನನ್ನ ಬಯಸುವುದಕ್ಕೆ ಹೋಗಲೇಬೇಡಿ. ಬಯಸುವುದಾದರೆ ನಿನ್ನನ್ನು ನೀನು ಬಯಸಿಕೋ. ಅರ್ಥಾತ್ ನಿನ್ನ ತನವನ್ನು ನೀನು ಎಂದಿಗೂ ಕೂಡ ಬಿಟ್ಟು ಕೊಡದೆ ನಿನ್ನ ಮನಸ್ಸಿಗೆ ನೀನೇ ಸಮಾಧಾನ ಪಡಿಸಿಕೋ. ಆಗ ಮಾತ್ರ ಜೀವನದಲ್ಲಿ ನೀನು ಸಮಸ್ಯೆಗಳಿಂದ, ನೋವುಗಳಿಂದ ಮುಂದೆ ಬಂದು ಬದುಕುವುದಕ್ಕೆ ಸಾಧ್ಯವಾಗುವುದು. ಎರಡನೆಯದು, ಯಾರಾದರೂ ನಿಮ್ಮ ಜೊತೆ ಮಾತನಾಡಲಿ ಎಂದು ನೀನು ಎಂದಿಗೂ ಕೂಡ ಅಂದುಕೊಳ್ಳುವುದು ಬೇಡವೇ ಬೇಡ. ಏಕೆಂದರೆ ಇಂದಿನ ಜನರು ಯಾರಲ್ಲಿ ಆಸ್ತಿ ಐಶ್ವರ್ಯ ಇರುತ್ತದೆಯೋ ಅಂಥವರಿಗೆ ಮಾತ್ರ ಮಾತನಾಡಿಸುವುದಕ್ಕೆ ಮುಂದೆ ಬರುತ್ತಾರೆ. ಅದೇ ಪ್ರಾಮಾಣಿಕತೆ, ಸತ್ಯ, ಧರ್ಮಯುತವಾಗಿರುವಂತಹ ವ್ಯಕ್ತಿ ಇದ್ದರೆ ಖಂಡಿತವಾಗಿಯೂ ಕೂಡ ಅವರನ್ನು ಮೆಚ್ಚಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ದುಡ್ಡು ಇರುವಂತಹ ವ್ಯಕ್ತಿ 1000 ತಪ್ಪುಗಳನ್ನು ಮಾಡಿದರೂ ಕೂಡ ಅವನು ಮನ್ನಿಸಲ್ಪಡುತ್ತಾನೆ. ಪ್ರಾಮಾಣಿಕತೆ, ಸತ್ಯ, ಧರ್ಮ, ನಿಷ್ಠೆ ವ್ಯಕ್ತಿ ಖಂಡಿತವಾಗಿಯೂ ಕೂಡ ಅವನು ಸಣ್ಣ ತಪ್ಪುಗಳನ್ನು ಮಾಡಿದರೂ ಕೂಡ ಅದು ದೊಡ್ಡದಾಗಿ ಪ್ರತಿಬಿಂಬಿಸುವಂತೆ ಮಾಡುತ್ತದೆ. ಈ ಸಮಾಜವೇ ಆಗಿದೆ. ಇಲ್ಲಿ ಕೆಟ್ಟದ್ದು ಕಣ್ಣಿಗೆ ಕುಕ್ಕುವಷ್ಟು ಒಳ್ಳೆಯದು ಕಾಣುವುದೇ ಇಲ್ಲ. ನೋವು ಕೊಟ್ಟವರಿಗೆ ನಸು ನಕ್ಕಿ ಹೇಳಿ ಬಾ, ನಿನಗೇನು ನಾನು ಮಾಡುವುದಿಲ್ಲ. ಏಕೆಂದರೆ ನಾನು ಬಿಟ್ಟರೂ ಕೂಡ ನೀನು ನಿನ್ನ ಕರ್ಮಗಳನ್ನು ಅನುಭವಿಸಲೇಬೇಕು ಎಂದು.
ಹಾಗಾಗಿ ಜೀವನದಲ್ಲಿ ಯಾರೇ ನಿಮಗೆ ಏನೇ ಮಾಡಿದರೂ ಕೂಡ ನೀವು ತಲೆಗೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಅವರವರು ಮಾಡಿದ್ದು ಅವರೇ ಅನುಭವಿಸಬೇಕು ಎನ್ನುವ ಮಾತಿಗೆ ಅನುಗುಣವಾಗಿ ಅವರು ಜೀವನದಲ್ಲಿ ಏನು ಮಾಡಿರುತ್ತಾರೆಯೋ ಅದನ್ನೇ ಅನುಭವಿಸುತ್ತಾರೆ. ಒಳ್ಳೆಯದನ್ನು ಮಾಡಿದರೆ, ಒಳ್ಳೆಯದನ್ನು ಅಪೇಕ್ಷೆ ಪಟ್ಟರೆ ಖಂಡಿತವಾಗಿಯೂ ಕೂಡ ಅವರ ಜೀವನದಲ್ಲಿಯೂ ಕೂಡ ಒಳ್ಳೆಯದೇ ಆಗುವುದು. ಅದೇ ಅವರು ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದ್ದೇ ಅವರ ಜೀವನದಲ್ಲಿ ಉದ್ಭವ ಆಗುವುದು. ಬದುಕು ತೀರಾ ಕಷ್ಟಕರವೆನಿಸಿ, ಅಸಾಧ್ಯವೆನಿಸಿ, ಅಸಹಾಯಕವಾಗಿ ನಿಂತಾಗಲೇ ನಿನ್ನ ಸತ್ಯ ಧರ್ಮ ನಿನ್ನ ಕೈಯನ್ನು ಹಿಡಿಯುತ್ತದೆ. ಇದು ಖಂಡಿತವಾಗಿಯೂ ಕೂಡ ಸಾಧ್ಯ. ಹಾಗೂ ಧರ್ಮಯುತವಾಗಿರುವಂತಹ ವ್ಯಕ್ತಿ ಖಂಡಿತವಾಗಿಯೂ ಕೂಡ ಆಗ ಬದುಕಿ ಬಾಳುವುದಕ್ಕೆ ಒಂದು ಉನ್ನತವಾಗಿರುವಂತಹ ದಾರಿ ತೋರುವುದು. ಯಾರಾದರೂ ನಿನ್ನ ಬಗ್ಗೆ ಅಪಪ್ರಚಾರವನ್ನು ಮಾಡುತ್ತಿದ್ದಾರೆ ಎಂದರೆ ಖಂಡಿತವಾಗಿಯೂ ಕೂಡ ತಲೆ ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ಏಕೆಂದರೆ ಯಾರಿಗೆ ಏನನ್ನ ಕೊಡಬೇಕು, ಯಾವ ಸಮಯದಲ್ಲಿ ಕೊಟ್ಟಿರುವುದನ್ನು ಕಸಿದುಕೊಳ್ಳಬೇಕು ಎನ್ನುವುದು ಮೇಲೆ ಇರುವಂತಹ ಶ್ರೀಕೃಷ್ಣನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಹಾಗಾಗಿ ಯಾರೋ ಏನೋ ಹೇಳುತ್ತಿದ್ದಾರೆ ಎಂದು ನೀನು ತಲೆ ಕೆಡಿಸಿಕೊಂಡು ನಿನ್ನ ಅತ್ಯಮೂಲ್ಯವಾಗಿರುವಂತಹ ಕೆಲಸವನ್ನು ಬಿಟ್ಟು ಇಂಥವರ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡ. ನಿನ್ನ ಕೆಲಸ ಕಾರ್ಯಗಳನ್ನು ನೀನು ಮಾಡುತ್ತಾ ಮುಂದುವರಿ. ಖಂಡಿತವಾಗಿಯೂ ಕೂಡ ನಿನ್ನ ಕೆಲಸ ಹಾಗೆ ಆಗುತ್ತದೆ. ಪ್ರಾಮಾಣಿಕತೆ ಇರಲಿ, ನಿಷ್ಠೆ ಎನ್ನುವುದು ಇರಲಿ, ನಿರಂತರವಾಗಿ ಶ್ರಮ ಪಡುವಂತಹ ಗುಣ ಮೈಗೂಡಿಸಿಕೋ. ಖಂಡಿತವಾಗಿಯೂ ಕೂಡ ನೀನು ಅಂದುಕೊಂಡ ಗುರಿ ತಲುಪುತ್ತೀಯ. ಸೂರ್ಯ ಚಂದ್ರರಂತೆ ನೀನು ಇಡೀ ಜಗತ್ತಿಗೆ ಬೆಳಕನ್ನು ನೀಡುವಂತಹ ಅವಶ್ಯಕತೆಯೇ ಬೇಡವೇ ಬೇಡ. ನಿನ್ನ ಬದುಕಿಗೆ ನೀನು ನಿನ್ನನ್ನು ನಂಬಿದವರಿಗೆ ಬೆಳಕಾಗಿ ಇದ್ದರೆ ಸಾಕಾಗುತ್ತದೆ. ಹಾಗಾಗಿ ಜೀವನದಲ್ಲಿ ನೀವು ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುವುದನ್ನು ಮೊದಲು ಕಲಿಯಬೇಕು. ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಎಂದಿಗೂ ಕೂಡ ಉತ್ತರ ಸಿಕ್ಕಿಲ್ಲ. ಆದರೆ ಜಗತ್ತು ಬೆಳೆಯುವುದು ನಿಂತಿಲ್ಲ. ಏಕೆಂದರೆ ಕಾಡುವ ಶಕ್ತಿಗಿಂತ ಕಾಪಾಡುವಂತಹ ಶಕ್ತಿಯು ಬಲಿಷ್ಠವಾಗಿ ಇರುತ್ತದೆ. ಹಾಗಾಗಿ ನಿಮ್ಮನ್ನು ಕಾಪಾಡುವಂತಹ ಶಕ್ತಿ ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ. ಹಾಗಾಗಿ ಅವನಲ್ಲಿ ನಂಬಿಕೆಗೆ ನಗಿಡಿ, ಅವನ ಮೇಲೆ ವಿಶ್ವಾಸವನ್ನಗಿಡಿ. ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಆಗಮಿಸುವಂತಹ ಅದೆಂತಹ ಸಮಸ್ಯೆ ಆದರೂ ಕೂಡ ಅದಕ್ಕೆ ಪರಿಹಾರವನ್ನು ಕಾಲಾನಂತರದಲ್ಲಿ ಆ ಕೃಷ್ಣ ಪರಮಾತ್ಮನು ಒದಗಿಸುತ್ತಾನೆ. ಕಷ್ಟದಲ್ಲಿ ತಾಳ್ಮೆಯನ್ನು, ನಷ್ಟದಲ್ಲಿ ಸಹನೆಯನ್ನು, ತೊಂದರೆಯಲ್ಲಿ ಶಾಂತಿಯನ್ನು, ದುಃಖದಲ್ಲಿ ಸಮಾಧಾನವನ್ನು, ಇವುಗಳನ್ನು ಯಾರು ಜೀವನದಲ್ಲಿ ಅಳವಡಿಸಿಕೊಂಡು ಜೀವನ ನಿರ್ವಹಣೆಯನ್ನು ಮಾಡುತ್ತಾರೆಯೋ ಖಂಡಿತವಾಗಿಯೂ ಕೂಡ ಅವರಿಗೆ ಒಳ್ಳೆಯ ದಿನಗಳು ಭವಿಷ್ಯದಲ್ಲಿ ಕಂಡೇ ಕಾಣುತ್ತಾರೆ. ಒಳ್ಳೆಯ ಕ್ಷಣಗಳು ಬಂದೇ ಬರುತ್ತದೆ. ಯೋಗಕ್ಷೇಮ ವಿಚಾರಿಸುವುದರ ಜೊತೆಗೆ ಕಷ್ಟ ಕಾಲದಲ್ಲಿ ನೆರವಿಗೆ ಬರುವ ವ್ಯಕ್ತಿಗಳಿಗೆ ಮಾತ್ರ ಕೋಪ ಮಾಡಿಕೊಳ್ಳುವಂತಹ ಅಥವಾ ದಂಡಿಸುವಂತಹ ಅಧಿಕಾರ ಇರುತ್ತದೆ. ಹಾಗಾಗಿ ಜೀವನದಲ್ಲಿ ನೀವು ಕಷ್ಟ ಕಾಲಗಳನ್ನು ಎದುರಿಸುವುದನ್ನು ಕಲಿಯಬೇಕು. ಜೀವನದಲ್ಲಿ ಎಂತಹ ಸಮಸ್ಯೆ ಬಂದರೂ ಕೂಡ ಅದನ್ನು ಎದುರಿಸುವಂತಹ ಶಕ್ತಿಯನ್ನು ಕೃಷ್ಣ ಪರಮಾತ್ಮನು ಒದಗಿಸುತ್ತಾನೆ. ಯಾರಿಗೂ ಕೂಡ ಅವರ ಮನ ನೋಯಿಸುವಂತೆ ನೀವು ನಿಮ್ಮ ವರ್ತನೆಯನ್ನು ತೋರುವುದಕ್ಕೆ ಹೋಗಲೇಬೇಡಿ. ಕ್ರಮೇಣವಾಗಿ ಅದು ನಿಮಗೂ ಕೂಡ ಮರಳುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಶಾಂತವಾಗಿ ಬದುಕುವುದನ್ನು ಕಲಿತುಕೊಳ್ಳಿ. ಎಲ್ಲರಿಗೂ ಆದರೆ ಒಳ್ಳೆಯದನ್ನು ಬಯಸಿ, ಕೆಟ್ಟದ್ದನ್ನು ಖಂಡಿತವಾಗಿಯೂ ಕೂಡ ಮಾಡುವುದಕ್ಕೆ ಹೋಗಬೇಡಿ. ನಿಮ್ಮೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಕೇಳಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತಾ, ಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಒಂದೇ ಒಂದು ಲೈಕನ್ನು ಮಾಡುವುದರ ಮೂಲಕ ನಮ್ಮ ಈ ಒಂದು ಪ್ರಯತ್ನಕ್ಕೆ ಬೆಂಬಲವನ್ನು ಸೂಚಿಸಿ ಎಂದು ಕೇಳಿಕೊಳ್ಳುತ್ತಾ, ನಾಳೆಯ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ.